In the next stanza, we come to know the poet suddenly shifts to spider to its soul, and you, oh my soul, where you stand. This is the second stanza of the poem, and sudden there is a shift in the poet mind, and you, oh my soul, where ವೇರ್ ಯು ಸ್ಟ್ಯಾಂಡ್ ಸಡನ್ ಆಗಿ ಹೇಳ್ತಾ ಇದ್ದಾರೆ ಅಂಡ್ ಯು ಓ ಮೈ ಸೋಲ್ ವೇರ್ ಯು ಸ್ಟ್ಯಾಂಡ್ ಇನ್ ದ ಸ್ಟ್ಯಾನ್ಸಾ ವಿಟ್ಮನ್ ಬಿಗಿನ್ಸ್ ಟು ಕಂಪೇರ್ ಇಸ್ ಓನ್ ಸೋಲ್ ಟು ದಿಸ್ ಇಮೇಜ್ ಆಫ್ ಸ್ಪೈಡರ್. ಈಗ ಪೊಯೆಟು ತನ್ನ ಆತ್ಮವನ್ನೇ ಈ ಸ್ಪೈಡರ್ಗೆ ಕಂಪೇರ್ ಮಾಡ್ತಾ ಇದೆ. ಈಗ ಸೆಕೆಂಡ್ ನಮಗೆ ಮೊದಲನೇ ಸ್ಟ್ಯಾನ್ಸದಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕೆ ಸ್ಪೈಡರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂಡ್ ವಾಟ್ ಈಸ್ ದಿಸ್ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್, ವೈ ದ ಟೈಟಲ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ಆದರೆ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ವಿ ಕಮ್ ಟು ನೋ ದಸ್ ವೈ ದಿಸ್ ಅಂಡ್ ವಿ ಕಮ್ ಟು ನೋ ದಸ್ poet here comparing the spider to his ಓನ್ ಸೋಲ್, ಅದರ ಪೊಯೆಟ್ನ ಆತ್ಮಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಇನ್ ದ ರೆಸ್ಟ್ ಆಫ್ ದ ಪೊಯಮ್ ಈಸ್ ಬೇಸಿಕಲಿ ಕಂಪ್ಲೀಟಿಂಗ್ ದ ಅದರ್ ಆಫ್ ಎ ಬಿಗ್ ಇಮೇಜ್. ಮೊದಲನೇ ಇದರಲ್ಲಿ ತುಂಬ ದೊಡ್ಡ ಇಮೇಜ್ ಆದಂತಹ ಒಂದು ಸ್ಪೈಡರ್ನ ವೆಬ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ ಫರ್ದರ್ ಲೈನ್ಸ್ ಪೊಯೆಟ್ won't even mentions that spider again. ಈಗ ಎರಡನೇ ಸ್ಟ್ಯಾನ್ಸದಲ್ಲಿ ನಮಗೆ ನೋಡ್ತಾ ಇದ್ದಾಗ ಪೊಯೆಟ್ ಈ ಯಾವುದೇ ಲೈನ್ಗಳಲ್ಲೂ ಕೂಡ ಸ್ಪೈಡರ್ನ ಹೆಸರನ್ನ ಮೆನ್ಷನ್ ಮಾಡಲ್ಲ. ಈ ವಿಲ್ ನಾಟ್ ಗೋಯಿಂಗ್ ಟು ಮೆನ್ಷನ್ ದ ಸ್ಪೈಡರ್ ನೇಮ್ ಅನ್ ಬಟ್ ಪೊಯೆಟ್ ಡೆಫಿನೆಟ್ಲಿ ರಿಲೈಸ್ ಆನ್ ದ ವಿಜುವಲ್ ಪಿಕ್ಚರ್ he gives us in the first stanza of the poem. When poet introduces his soul, he moves from the very small examples of spiders spinning in nature to a big spiritual point. ಆದರೆ ನಮಗೆ ಗೊತ್ತಾಗ್ತಾ ಇರೋದು ಈಗ ಸ್ಪೈಡರ್ನ ವೆಬ್ಬನ್ನ ವಿವರಿಸ್ತಾ ಪೊಯೆಟ್ ಯಾವಾಗ ನಮಗೆ ಸೋಲ್, ಹ್ಯೂಮನ್ ಸೋಲ್ ಅಥವಾ ಹ್ಯೂಮನ್ ಸೋಲ್ ಬಗ್ಗೆ ಯಾವಾಗ ಮನುಷ್ಯನ ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಎಲ್ಲೂ ಕೂಡ ಕವಿ ನೇರವಾಗಿ ಸ್ಪೈಡರ್ನ ವಿವರಿಸ್ತಾ ಇಲ್ಲ. ಆದರೆ ಕವಿ ಸ್ಪೈಡರ್ನ ವಿವರಿಸದೆ ಹೋದ್ರೂ ಕೂಡ ಇಲ್ಲಿ ಸ್ಪೈಡರ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ಸ್ಪೈಡರ್ ವೆಬ್ ಮೇಕಿಂಗ್ ಇಸ್ ಕಂಪೇರ್ಡ್ ಟು ದ ಹ್ಯೂಮನ್ ಸೋಲ್ ಅನ್ನೋದು ಗೊತ್ತಾಗ್ತಾ ಇದೆ. ಹಿಯರ್ ಸರೌಂಡೆಡ್, detached in a measureless oceans of space. In the line 7, surrounded, detached in a measureless oceans of space ಅಂತ ಹೇಳ್ತಾ ಇದ್ದಾರೆ. Here poet is trying to give us a sense of how very alone the soul is, just like the isolated spider. ಯಾವ ರೀತಿಯಾಗಿ ಡಿಟ್ಯಾಚ್ಡ್, ಒಂದು ರೀತಿ ಬೇರೆ ರೀತಿ ಯಾವ ಒಬ್ಬಂಟಿಯಾಗಿರ್ತದೋ here trying to give us the sense how very alone the soul is. ಯಾವ ರೀತಿ ಆತ್ಮ ಒಬ್ಬಂಟಿಯಾಗಿದೆ, just like the isolated spider. ಯಾವಾಗ ಐಸೋಲೇಟೆಡ್, ಸೆಕೆಂಡ್ ಲೈನ್ ಆಫ್ ದ ಪೊಯೆಟ್ರಲ್ಲಿ ಇಟ್ ಸ್ಟುಡ್ ಐಸೋಲೇಟೆಡ್ ಅಂತ ಇದೆ. ಸ್ಪೈಡರ್ ಇಟ್ ಸ್ಟುಡ್ ಐಸೋಲೇಟೆಡ್ ಅಂತ. ಇದೇ ರೀತಿಯಾದ ಡಿಟ್ಯಾಚ್ಡ್ ಅನ್ನೋ ವರ್ಡ್ಗೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಆತ್ಮ ಯಾವ ರೀತಿಯಾದಂತಹ, ನನ್ನ ಆತ್ಮ ಯಾವ ರೀತಿಯಾಗಿ ಒಂದು ಒಬ್ಬಂಟಿಯಾಗಿದೆ ಅಂತ. ಹಿಯರ್ ದ ಮೆಷರ್ಲೆಸ್ ಓಷನ್ಸ್ ಆಫ್ ಸ್ಪೇಸ್ can be compared to the vacant vast surroundings. ಯಾವ ರೀತಿಯಾಗಿ ಇಲ್ಲಿ measureless oceans of space, ocean cannot be measured. ಎಳಿಸಲಾಗದಂತಹ ಸಮುದ್ರದ ಜಾಗ ಅಂತ ಯಾವುದು, measureless the oceans of space can be compared to vacant vast surrounding. ಯಾವ ರೀತಿ ಥರ್ಡ್ ಲೈನ್ ಅಲ್ಲಿ ನಮಗೆ ಸಿಗ್ತಾ ಇದೆ, ಎಕ್ಸ್ಪ್ಲೋರ್ ದ ವೇಕೆಂಟ್ ವಾಸ್ಟ್ ಸರೌಂಡಿಂಗ್ ಆಫ್ ದ ಸ್ಪೈಡರ್ ಅಂತ ಹೇಳಿ ಥರ್ಡ್ ಲೈನ್ ಅಲ್ಲಿ ಯಾವಾಗ ಹೇಳ್ತಾರೆ ಅದ್ರದ್ದು ಬಗ್ಗೆ ಕಂಪ್ಯಾರಿಸನ್. ಮೆಷರ್ಲೆಸ್ ಓಷನ್ಸ್ ಯಾವ ರೀತಿಯಾಗಿ ಸ್ಪೈಡರ್
ತನ್ನ ವಾಸ್ಟ್ ಸರೌಂಡಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಿ, ವೇಕೆಂಟ್ ವಾಸ್ಟ್ ಸರೌಂಡಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನ ಫಿಲಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹ್ಯೂಮನ್ ಸೋಲು ಕೂಡ ಇಟ್ ಈಸ್ ಆಲ್ಸೋ ಟ್ರೈಂಗ್ ಟು fill those gaps of measureless oceans of spaces ಅಂತ ಹೇಳ್ತಾ ಇದ್ದಾರೆ. ನಾವು ವಾಟ್ ಎವರ್ ದ ಮೆಷರ್ಸ್, ಇಟ್ ಕ್ಯಾನ್ ಬಿ ಅ ರಾಕೆಟ್ ಸೈನ್ಸ್. ನಾವು ಒಂದು ರೀತಿಯಾದಂತಹ ಸ್ಪೇಸಸ್ನ, ನಮ್ಮ ಮನುಷ್ಯನ ನಡುವೆ ಇದ್ದಂತಹ ಸ್ಪೇಸ್, ರಾಕೆಟ್ ಸೈನ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದ ನಿರಂತರವಾದಂತಹ ಸೈಂಟಿಫಿಕ್ ಟೆಕ್ನಾಲಜಿ ಮೂಲಕ ನಾವು ನಿರಂತರವಾಗಿ ನಾವು ನಮ್ಮ ವೇಕೆಂಟ್ ವಾಸ್ ಸರೌಂಡಿಂಗ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ, ಅದ್ರ ಬಗ್ಗೆ ಹೇಳ್ತಾ ಇರ್ಬೋದು ಪೊಯೆಟ್ ಅಂತ ಹೇಳ್ಬೋದು. ದೋಸ್ ಮೆಷರ್ಲೆಸ್ ಓಷನ್ಸ್ ಸೌಂಡ್ ರಿಯಲಿ ಹ್ಯೂಜ್ ಅಂಡ್ ದೇ ಮೈಟ್ ಗಿವ್ ಯು ಫೀಲಿಂಗ್ ಆಫ್ ಅ ಪ್ರಫೌಂಡ್ ಲೋನ್ಲಿನೆಸ್ that you didn't have before. With the spider, we were in a normal space somewhere on earth. Now we seems to be on some other plane, some huge outer or inner space. Whitman can definitely be a little weird when he wants to. ಕೆಲವು ಒಂದ್ಸಲಿ ವಿಯರ್ಡ್ ಅನ್ಸುತ್ತೆ, ಏನಿದು ಮನುಷ್ಯನ ಸೋಲನ್ನ, ಮನುಷ್ಯನ ಆತ್ಮವನ್ನು ಈ ಜೇಡನ ಕಟ್ಟುವಿಕೆ ಇದೆ ಅಂತ. ಬಟ್ ದಿಸ್ ಈಸ್ ದ ಮೆಷರ್ಲೆಸ್ ಓಷನ್. ಮನುಷ್ಯನ ಆತ್ಮ ಯಾವ ರೀತಿಯಾಗಿ ಎಳಿಸಲಾಗದಂತಹ ಒಂದು ರೀತಿಯಾದಂತಹ ತನ್ನ ಸರೌಂಡಿಂಗ್ ಸ್ಪೇಸನ್ನ ಫಿಲಪ್ ಮಾಡಕ್ಕೆ ನೋಡ್ತಾ ಇರುತ್ತೆ. ಅದೇ ರೀತಿಯಾದಂತಹ ಜೇಡ ಕೂಡ ತನ್ನ ಸರೌಂಡಿಂಗ್ ಸ್ಪೇಸಸ್ನ, ವೇಕೆಂಟ್ ವಾಸ್ ಸರೌಂಡಿಂಗ್ಸ್ನ ಫಿಲಪ್ ಮಾಡಕ್ಕೆ ನೋಡ್ತಾ ಇರ್ತದೆ. ವಾಟ್ ಎವರ್ ವಿ ಹ್ಯಾವ್ ಸೈಂಟಿಫಿಕ್ ಟೆಕ್ನಾಲಜೀಸ್ ಆಫ್ ದ ರಾಕೆಟ್ ಸೈನ್ಸ್ ಆರ್ ದ ಟ್ರೈನ್, ಬಸ್, ಫ್ಲೈಟ್, ಎವ್ರಿವೇರ್ ವಿ ವಾಂಟೆಡ್ ಟು ಕನೆಕ್ಟ್ ಟು ಸಮ್ವೇರ್. ನಾವು ಯಾವುದೋ ಒಂದು ರೀತಿಯಾಗಿ ಕನೆಕ್ಟ್ ಆಗಬೇಕು. ಅದಕ್ಕೋಸ್ಕರ ನಾವು ಆ ಮೆಷರ್ಲೆಸ್, ಅದೇ ರೀತಿಯಾಗಿ ಸ್ಪೈಡರು ಕೂಡ ತನ್ನ ವೆಬ್ ಮೂಲಕ ಇದನ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ. In line 8, ceaselessly musing, venturing, throwing, seeking the spheres to connect them. Now the soul begins to spin its metaphorical webs. These spider-like strings are what the soul is throwing in this line. ಇಲ್ಲಿ 8ನೇ ಲೈನಲ್ಲಿ ನಾವು ನೋಡ್ತಾ ಇರೋದು ಸ್ಪೈಡರ್ ಸ್ಟ್ರಿಂಗ್ಸ್ ಏನಿದೆ, ಜೇಡರ ಒಂದು ಇಳಿಯೋದಕ್ಕೆ ಅಂತ ದಾರ ಏನಿದೆ, is the throwing in the slings. How the soul is the ಸ್ಪೈಡರಿನ ಒಂದು ದಾರವನ್ನು ಆತ್ಮಕ್ಕೆ ಹೋಲಿಸಲಾಗಿದೆ. ಇಟ್ ಯೂಸಸ್ ದ imaginary webs to explore the space the soul is venturing and seeking. ಯಾವ ರೀತಿ ಸಾಹಸ ಮಾಡ್ತದೆ, ಸೀಸ್ಲೆಸ್ಲಿ ಮ್ಯೂಸಿಂಗ್, ಬಿಡುವಿಲ್ಲದೆ ಯಾವ ರೀತಿಯಾಗಿ ಆತ್ಮ ಚಿಂತಿಸುತ್ತಾ ಇರ್ತದೆ. ಎಂಟಿ ವಾಸ್ ಸರೌಂಡಿಂಗ್, ವೆಂಚರಿಂಗ್, ಸಾಹಸ ಪಡ್ತಾ ಇರುತ್ತೆ. ಥ್ರೋಯಿಂಗ್, ಥ್ರೋಯಿಂಗ್ ಅಂಡ್ ಸೀಕಿಂಗ್ ಅಂದರೆ ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾ ಇರ್ತದೆ. ಅದು ಯಾವುದಕ್ಕೆ, ಒಂದು ಭಾವ್ಯ ಪ್ರಪಂಚದಲ್ಲಿ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕವಿ. ಇಟ್ ಯೂಸಸ್ ದ ಇಮ್ಯಾಜಿನರಿ ವೆಬ್ಸ್ ಟು ಎಕ್ಸ್ಪ್ಲೋರ್ ದ ಸ್ಪೇಸ್ ದ ಸೋಲ್ ಈಸ್ ವೆಂಚರಿಂಗ್, ಸೀಕಿಂಗ್. ದಿಸ್ ವರ್ಕ್, ಲೈಕ್ ದ ಸ್ಪೈಡರ್, ಈಸ್ repetitive and endless. Whitman tells us that the soul always works and thinks ceaselessly, musing as he puts it. ವಿಟ್ಮನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಸ್ಪೈಡರು ತನ್ನ ವೆಬ್ ಮಾಡಕ್ಕೆ, ಒಂದು ಜೇಡ ತನ್ನ ಬಲೆಯನ್ನು ಕಟ್ಕೊಳ್ಳೋಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕನೆಕ್ಟ್ ಮಾಡಕ್ಕೆ, ಅಂದರೆ ಜೋಡಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಅದೇ ರೀತಿ ಕೂಡ ಆತ್ಮವು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತನ್ನ ಜೋಡಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ.
ಅದು ಸಾಹಸ ಮಾಡ್ತಾ ಇರ್ತದೆ, ಅದು ಹುಡುಕೋದನ್ನು ಪ್ರಯತ್ನ ಮಾಡ್ತಾ ಇರ್ತದೆ, ಅದು ಬಿಡುವಿಲ್ಲದೆ ಅದರ ತನ್ನ ಪ್ರಯತ್ನವನ್ನು ಮುಂದುವರಿಸಿರುತ್ತೆ ಅಂತ ಹೇಳ್ತಾರೆ. ಸೀಸ್ಲೆಸ್ಲಿ ಮ್ಯೂಸಿಂಗ್, ಬಿಡುವಿಲ್ಲದೆ, ವೆಂಚರಿಂಗ್, ಸಾಹಸ ನಿರಂತರವಾಗಿ ಅದು ಸಾಹಸ ಮಾಡ್ತಾನೆ ಇರ್ತದೆ, ಸೀಕಿಂಗ್ ದ ಸ್ಪಿಯರ್ಸ್ ಟು ಕನೆಕ್ಟ್ ದೆಮ್ ಅಂತ. ದಿಸ್ ಈಸ್ ವೈ ಲೀನಿಂಗ್ ಆಫ್ ದ ಸ್ಪೈಡರ್ ಎಕ್ಸಾಂಪಲ್ ಈಸ್ ಸೋ ಇಂಪಾರ್ಟೆಂಟ್. ಈ ನಮಗೆ ಸಾಲಲ್ಲಿ ತಿಳ್ಕೊಳ್ಳೋದ್ರ ಮೂಲಕ ಯಾಕೆ ಒಂದು ಸ್ಪೈಡರ್ನ ಎಕ್ಸಾಂಪಲ್ ಕೊಟ್ಟರು, ಈ ಲೈನಲ್ಲಿ ಯಾಕೆ ಸ್ಪೈಡರ್ನ ಎಕ್ಸಾಂಪಲ್ ಕೊಟ್ಟರು ಅನ್ನೋದನ್ನ ನಮಗೆ ತಿಳ್ಕೊತಾ ಇದೀವಿ. ನೌ ದಟ್ ವಿ ಹ್ಯಾವ್ ಟ್ರಾವೆಲಿಂಗ್ ಥ್ರೂ ಸ್ಪೇಸ್, it seems less weird because we can always rely on the metaphor of the spider. When we get confused about this journey of the soul, we can always compare it to the spider simple web spinning. We are traveling through this comparison, the spear to the connect them outer world, the connect to the outer world or spears to connect ಅಂತ ಹೇಳ್ದ. ಯಾವಾಗ ಒಂದು ತನ್ನ ಇನ್ನೊಂದು ಭವ್ಯ ಪ್ರಪಂಚದಲ್ಲಿ ಜೋಡಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಾಗ ರಾಕೆಟ್ ಸೈನ್ಸಸ್ ಆಗಿರ್ಬೋದು ಅಥವಾ ಫಿಲಾಸಫಿ ಆಗಿರ್ಬೋದು, ಯಾವುದೋ ಒಂದು ಅಂಶಗಳನ್ನ ನಾವು ತಗೊಂಡು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸ್ಪೈಡರ್ ವೆಬ್ ಅನ್ನೋದನ್ನ, ಸ್ಪೈಡರ್ ಮತ್ತು ಸ್ಪೈಡರ್ ವೆಬ್ ಅನ್ನೋದನ್ನ ನಾವು ಕಂಪ್ಯಾರಿಸನ್ನ ಮಾಡಿಕೊಂಡು ಮಾತಾಡಿದಾಗ ಇದು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ಬೋದು. But it is easy to understand from the perspective of the spider how spider tries to connect to one side from the another, how Saul is trying to connect to the spears, to connect to the spears to connect them and ಯಾವ ರೀತಿ ಪ್ರಯತ್ನ ಮಾಡ್ತಾ ಇರ್ತದೆ, ಅದೇ ರೀತಿ ಸ್ಪೈಡರು ಕೂಡ ಒಂದು ತನ್ನ ಫಿಲಮೆಂಟ್ ಅಲ್ಲಿ ನಿರಂತರ ಸೀಸ್ಲೆಸ್ಲಿ ಇಟ್ ಈಸ್ ಆಲ್ಸೋ ಟ್ರೈಂಗ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಲೈನ್ 9-10, ಟಿಲ್ ದ ಬ್ರಿಡ್ಜ್ ಯು ವಿಲ್ ನೀಡ್ ಬಿ ಫಾರ್ಮ್ಡ್, ಟಿಲ್ ದ ಡಕ್ಟೈಲ್ ಆಂಕರ್ ಓಲ್ಡ್, ಟಿಲ್ ದ gossamer thread you fling catch somewhere, oh my soul. Now Whitman really brings the spider analogy in this line. He begins to imagine what it is like when the soul succeeds, when it is gossamer, just means silky thread finally catches a solid point. ಇದರಲ್ಲಿ ಕಡೆ ಲೈನಲ್ಲಿ ನಮಗೆ ಸ್ಪೈಡರ್ ಅನಾಲಜಿನ ಕಡೆಯಲ್ಲಿ ತರ್ತಾ ಇರೋದು, ವಿಟ್ಮನ್ ಕಡೆಯದಾಗಿ ತರ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಸಕ್ಸಸ್, ಯಾವ ರೀತಿಯಾಗಿ ಒಂದು ಸ್ಪೈಡರು ತನ್ನ ಗಾಸಿಮರ್, ಒಂದು ಸಿಲ್ಕಿ ಥ್ರೆಡ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಕ್ಸಸ್ಫುಲ್ ಆಗ್ತದೆ, ಅದೇ ರೀತಿಯಾಗಿ ಒಂದು ಸೋಲು ಕೂಡ. ಆಲ್ ದ ಸ್ಪೈಡರ್ ಅಂಡ್ ಅಪೇರೆಂಟ್ಲಿ ದ ಸೋಲ್ ನೀಡ್ಸ್ ಇಸ್ ದ ಫಸ್ಟ್ ಬ್ರಿಡ್ಜ್ and then it can make all other strings in the web. ಫಸ್ಟು ಬೇಕಾಗಿರೋದ ಸ್ಪೈಡರ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿರುವಂಥ ಎಂಪ್ಟಿನೆಸ್ನ ಫಿಲಪ್ ಮಾಡೋಕ್ಕೆ ಬೇಕಾಗಿರೋ ಒಂದು ಸ್ಟ್ರಿಂಗು. ನಂತರ ಸ್ಪೈಡರು ತನ್ನ ಇಡೀ ಬಲೆಯನ್ನು ನೇಯ್ದುಕೊಳ್ತದೆ. ಅದೇ ರೀತಿಯಾಗಿ ಈವನ್ ಸೋಲ್ ವಾಂಟ್ ಒನ್ ಕನೆಕ್ಷನ್ ಟು ಕನೆಕ್ಟ್ ಥ್ರೂ ದೋಸ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಸ್ಟ್ರಿಂಗ್ ಟು ಕನೆಕ್ಟ್ ಟು ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಹಿಯರ್ ಪೊಯೆಟ್ ಪ್ಲೇಸ್ ಅರೌಂಡ್ ವಿತ್ ದೀಸ್ ಐಡಿಯಾ ಎ ಲಿಟಲ್, ಲೈಕ್ ವೆನ್ ಹಿ ಟಾಕ್ಸ್ ಅಬೌಟ್ anchor being ductile. All that he means there is that the thread which the soul attaches is stretchy and can be pulled out without breaking. ಈ ರೀತಿಯಾಗಿ ಯಾವ ರೀತಿಯಾಗಿ ದ ಗಾಸಿಮರ್ ಥ್ರೆಡ್ ಫ್ಲಿಂಗ್ಸ್ ಕ್ಯಾಚ್ ಸಮ್ವೇರ್, ದ ಡಕ್ಟೈಲ್ ಆಂಕರ್ ಓಲ್ಡ್, ದ ಫ್ಲೆಕ್ಸಿಬಲ್ ಆಂಕರ್ ಅಥವಾ ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಥ್ರೆಡ್ಡು ಆ ಸೋಲ್ ಕನೆಕ್ಷನ್ಗೆ ಬೇಕಾಗಿದೆ. ಟಿಲ್ ದ ಗಾಸಿಮರ್ ಥ್ರೆಡ್
till that material, that ಯಾವ ಮೆಟೀರಿಯಲ್ಲು ಕನೆಕ್ಷನ್ಸ್ಗೆ ಬೇಕಾಗಿದೆ ಆ ಮೆಟೀರಿಯಲ್ ಸಿಗೋವರೆಗೂ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ರೀತಿಯಾಗಿ ಸ್ಪೈಡರು ಕನೆಕ್ಷನ್ ಸಿಗಕ್ಕೆ ಯಾವ ರೀತಿಯಾಗಿ ಸ್ಟ್ರಿಂಗ್ಸ್ ಅನ್ನ ಬಿಡ್ತಾನೆ ಇರ್ತದೋ ಅದೇ ರೀತಿ ಸೋಲು ಕೂಡ ಕನೆಕ್ಷನ್ಸ್ಗೆ ಒಂದು ರೀತಿಯಾದಂಥ ಗಾಸಿಮರ್ ಥ್ರೆಡ್ ಮೆಟೀರಿಯಲ್ ಟು ಫ್ಲಿಂಗ್ ಕ್ಯಾಚ್ ಸಮ್ವೇರ್ ಅಂತ ಹೇಳ್ತಾ ಇದ್ದಾರೆ. ಕಡೆಯದಾಗಿ ಇದನ್ನ ಹೇಳ್ತಾ ವಿಟ್ಮನ್ ನಾಟ್ ವೆರಿ ಫಾರ್ಮಲ್ ಅಬೌಟ್ ಹಿಸ್ ಪೊಯಟ್ರಿ, but he does get excited and does let himself get carried away by an unusual words or a fascinating images. ಕೇವಲ ಸ್ವಲ್ಪ ಮಾತಾಡ್ತಾ ಇಲ್ಲ, ಇವರು ತುಂಬ ಫಿಲಾಸಫಿಕಲ್ ಆದಂತಹ ಪದಗಳನ್ನ ಉಪಯೋಗಿಸಿ ತುಂಬಾನೇ ಡೆಪ್ತ್ ರೂಟಲ್ಲಿ ಹೋಗಿ ಇದನ್ನ ಮಾತಾಡ್ತಾ ಇದೆ. ಇಟ್ ಈಸ್ ಪಾರ್ಟ್ ಆಫ್ ಎ ಯುನೀಕ್ ಸ್ಟೈಲ್ ಅಂಡ್ ಕ್ಯಾನ್ ಬಿ ಚಾರ್ಮಿಂಗ್ ವೆನ್ ಯು ಗೆಟ್ ಯೂಸ್ ಟು ಹಿಟ್. He really embroiders these last two lines, helping us to imagine how satisfying it when that first line catches. ಈ ಎರಡು ಲೈನಿಂದ till the bridges you will need be formed, ಆ ಯಾವ ಬ್ರಿಡ್ಜು ಯಾವ ಒಂದು ಕನೆಕ್ಷನ್ಸು ಟಿಲ್ ದ ಡಕ್ಟೈಲ್ ಆಂಕರ್ ಹೋಲ್ಡ್, ಯಾವ ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಆ ಆಂಕರ್ ಅಂದ್ರೆ ಒಂದು ಜಾಗ ಸಿಗೋವರೆಗೂ, ಟಿಲ್ ದ ಗಾಸಿಮರ್ ಥ್ರೆಡ್ ಯು ಫ್ಲಿಂಗ್ ದಟ್ ಮೆಟೀರಿಯಲ್ಸ್ ಟು ರೀಚ್ ದ ಕನೆಕ್ಷನ್ಸ್, ಟಿಲ್ ದಟ್ how the spider tries to connect to it, the soul also tries to connect to it ಅಂತ ಹೇಳಿ ಸ್ಪೈಡರ್ ಮೂಲಕ ವಿವರಿಸ್ತಾ ಇದ್ದಾರೆ. Okay, with these things we can conclude the poetry. Let's sum up the lesson, the poem we have read, or just we glance ಒಂದ್ಸಲಿ just glance ಮಾಡೋಣ. The poem compares a spider to a human. Each creature tirelessly construct bond to its surrounding. ಪೊಯಮು ಈ ಇಡೀ ಕವನ ಸ್ಪೈಡರ್ನ ಹ್ಯೂಮನ್ ಸೋಲ್ಗೆ ಕಂಪೇರ್ ಮಾಡಿದ್ದಾರೆ. ಈಚ್ ಕ್ರೀಚರ್, ಪ್ರತಿಯೊಂದು ಜೀವನೂ ಕೂಡ ಕನ್ಸ್ಟ್ರಕ್ಟ್ ಅದರದೇ ಆದಂತಹ ಒಂದು ಅಭ್ಯಾಸವನ್ನು ಇಟ್ ಈಸ್ ಸರೌಂಡಿಂಗ್ಸ್ನಲ್ಲಿ ತನ್ನ ಸರೌಂಡಿಂಗ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅಂದರೆ ತನ್ನ ಸುತ್ತಮುತ್ತ ಇರುವಂತಹ ಜಾಗಗಳನ್ನು ತುಂಬೋದಕ್ಕೆ ಪ್ರಯತ್ನ ಮಾಡ್ತಾರೆ. ದ ಸ್ಪೈಡರ್ ಸ್ಪಿನ್ ಸಿಲ್ಕನ್ ಥ್ರೆಡ್ ಟು ಅ ಸ್ಪ್ಯಾನ್ ಅ ಸ್ಟ್ರಿಂಗ್, ಹ್ಯೂಮನ್ ಬಿಲ್ಡ್ಸ್ ಶಿಪ್ಸ್, ಏರೋಪ್ಲೇನ್ಸ್, ಬ್ರಿಡ್ಜಸ್. Sometimes he crosses a void with a telescope or reaches new plateaus of knowledge with the questions or a theory Einstein did. This poem is made up of 2 stanzas of 5 lines each. ಯಾವ ರೀತಿ ಒಂದು ಸ್ಪೈಡರ್ ತನ್ನ ಸ್ಟ್ರಿಂಗ್ಸ್ ಮೂಲಕ ವೇಕೆಂಟ್ ವಾಸ್ಟ್ ಸರೌಂಡಿಂಗ್ಸ್ನ ಫುಲ್ ಮಾಡಕ್ ನೋಡ್ತಾ ಇದ್ದು, ಹ್ಯೂಮನ್ನು ಕೂಡ ಮನುಷ್ಯನು ಕೂಡ ಶಿಪ್ಸು, ಏರೋಪ್ಲೇನ್ಸು, ಬ್ರಿಡ್ಜಸ್ನ ಮಾಡಿ ತಾನು ಸ್ಪೇಸಸ್ನ ಆ ಎಂಟಿ ಸ್ಪೇಸಸ್ನ ಫಿಲಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂಡ್ ಸಮಟೈಮ್ಸ್ ಸಾಕ್ರೆಟೀಸ್ ಮತ್ತು ಐನ್ಸ್ಟೈನ್ ಅಂತವರು ಫಿಲಾಸಫಿಕಲ್ ಆಗಿ ಈ ಒಂದು ವೆಕೆಂಟ್ ವಾಸ್ ಸರೌಂಡಿಂಗ್ಸ್ನ ಫಿಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಈ ಪೊಯಮು ನಮಗೆ 2 ಸ್ಟ್ಯಾನ್ಸಸ್ ಅಲ್ಲಿ 5 ಲೈನ್ಸ್ ಈಚ್, ಒಟ್ಟು 5 ಲೈನ್ಸ್ ಈಚ್ ಆಗಿ ಡಿವಿಷನ್ನ 5 ಲೈನ್ಸ್ ಮತ್ತೆ ಸೆಕೆಂಡ್ ಸ್ಟ್ಯಾನ್ಸಾ ವಿ ಕ್ಯಾನ್ ಫೈಂಡ್ ಅನದರ್ ಲೈನ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ದ ಏಮ್ ಆಫ್ ದ ಪೊಯಮ್ ಈಸ್ ಟು ಡ್ರಾ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಸ್ಪೀಕರ್ ಸೋಲ್ ಅಂಡ್ ದ ಸ್ಪೈಡರ್. ಸ್ಪೀಕರ್ ಸೋಲು ಮತ್ತೆ ಒಂದು ಪೊಯೆಟ್ನ ಆತ್ಮ ಮತ್ತು ಒಂದು ಸ್ಪೈಡರ್ನ ವೆಬ್ನ ಕನೆಕ್ಷನ್ಸ್ನ ನೋಡ್ಬೋದು. ವಿಚ್ ಈಸ್ ವೈ ದ 2 ಸ್ಟ್ಯಾನ್ಸಾಸ್ ಮಿರರ್ ಈಚ್ ಅದರ್ ಇನ್ ಸೈಜ್ ಅಂಡ್ ಸ್ಟ್ರಕ್ಚರ್. In this poem, Whitman makes excellent use of imagery and metaphor. ತುಂಬಾ ಅದ್ಭುತವಾದಂತಹ ಒಂದು ಅಲಂಕಾರಗಳನ್ನ ಪ್ರಯೋಗಗಳನ್ನ ವಿಟ್ಮನ್ ಮಾಡಿದ್ದಾರೆ. The speaker starts by vividly describing the experience of watching spider weaves its web, allowing the reader to share his fascination.
In the second stanza, he elevates these images into metaphors for his soul's figurative desires. The spider and the speaker's soul both face a similar plight. They must use their skills to build connection, searching for meaningful and effective bonds. ಯಾವ ರೀತಿಯಾಗಿ ಇನ್ ದ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಯಾವ ರೀತಿಯಾಗಿ ಸೋಲ್ ಫಿಗರೇಟಿವ್ ಆಸೆಗಳನ್ನ ಸೋಲ್ ಅಂದ್ರೆ ಆತ್ಮ ಯಾವ ರೀತಿಯಾದಂತಹ ಕನೆಕ್ಷನ್ ಮಾಡಕ್ಕೆ ಆಸೆಗಳನ್ನ ಇಟ್ಕೊಂಡಿರ್ತೋ ಹಂಗೆ ಕೂಡ ಸ್ಪೈಡರು ಕೂಡ ತನ್ನ ಒಂದು ಫುಲ್ಫಿಲ್